ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೀರೆಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಒಂಥರ ಮಾಡಿ ತೋರ್ಸೇನ್ರಿ. ಈಗ ಇದು ಒಂಥರ ಬೇರೆ ಥರ ಮಾಡಿ ತೋರ್ಸೇನ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ಈ ಥರ ಹಣ್ಣಾಗ ಬೆಂದೈತೆ ನೋಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ದೊಡ್ಡವು 2 ಹೀರೆಕಾಯಿ ತೊಗೊಂಡನಿ. ಈ ಥರ ಬೆನ್ನು ತುರಿದ್ಬಿಟ್ಟು ತೊಗೊಂಡು ನೋಡ್ರಿ. ತುರಿದು ತೊಗೊಂಡನಿ. ಈಗ ಇವನ್ನ ಸಣ್ಣಗೆ ಕಟ್ ಮಾಡ್ಕೊಂಬರ್ತೇನೆ ನೋಡ್ರಿ. ಒಂದು ಸ್ವಲ್ಪ ಈ ಥರ ಒಳಗಲು ತಿಂದು ನೋಡ್ಬೇಕ್ರಿ. ಈ ಸಾಯೈತೆ ಇಲ್ಲ ಅಂಥೇಳಿ ಈ ಥರ ತೊಗೊಂಡು ತಿಂದು ನೋಡ್ಬೇಕು ನೋಡ್ರಿ. ಇಸ ಬರ್ತಿರ್ತಾವ್ರಿ ಇವು ಹೀರೆಕಾಯಿ. ಈ ಥರ ತೆಗೆದು ತಿಂದ್ಬಿಟ್ಟು ಮಾಡ್ಬೇಕ್ರಿ. ನೋಡ್ರಿ ಈ ಥರ ಕಟ್ ಮಾಡಿಟ್ಟಣ ನೋಡ್ರಿ. ಈ ಥರ ಸಣ್ಣಗೆ ಕಟ್ ಮಾಡಿಟ್ಟೇನ್ರಿ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಥರ ದಬರಿ ಇಟ್ಕೊಳನಿ. ಈಗ ಎಣ್ಣೆ ಕಾದತ್ರಿ. ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಜಾಸ್ತಿ ಏನು ಹಾಕೋ ಅವಶ್ಯ ಇರಲ್ಲ. ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಈಗ ಮೆಣಸಿನ್ಕಾಯಿ ಹಾಕ್ಯಂತಾನೆ ನೋಡ್ರಿ. ಈಗ ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಈ ಥರ ಕೈ ಹಾಕ್ತೀವಿ. ಪಲ್ಯ ಕುದಿಯೋ ಮುಂದೆ ಈರುಳ್ಳಿನೂ ಕುದಿತೇವ್ರಿ. ಈಗ ಒಂದು ಸ್ವಲ್ಪ ಫ್ರೈ ಆಗ್ಯಾವು. ಈಗ ಟಮಾಟೆ ಹಣ್ಣು ಹಾಕ್ಯಂತಾನೆ ನೋಡ್ರಿ. ಈಗ ಹೀರೆಕಾಯಿ ಹೆಚ್ಚಿಟ್ಕೊಂಡವಲ್ರಿ, ಹೀರೆಕಾಯಿ ಹಾಕ್ಯಂತಾನೆ ನೋಡ್ರಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ಪೂನು ಉಪ್ಪು ತೊಗೊಂಡು ಈಗ ಗರಂ ಮಸಾಲ ಹಾಕ್ಯಂತಾನೆ ನೋಡ್ರಿ. ಇದು ಮನ್ಯಾಗ ಮಾಡಿದ್ರಿ ಗರಂ ಮಸಾಲ. ಅಷ್ಟನ್ನು ಪುಡಿ ಹಾಕ್ಯಂತಾನೆ ನೋಡ್ರಿ. ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಹೋಗ್ರಿ. ಈಗ ಗುರ ಪುಡಿ ಹಾಕ್ಯಂತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಕೊತ್ತಂಬರಿ ಕಟ್ ಮಾಡಿಟ್ಟವಲ್ರಿ, ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ನೀರು ಹಾಕ್ಯಂತಾನೆ ನೋಡ್ರಿ. ನೀವು ಪಲ್ಯ ಒಟ್ಟು ರಸ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಯಬೇಕ್ರಿ. ಇಲ್ಪ ನಾ ರಸ ಜಾಸ್ತಿ ಬೇಡ ಅಂದ್ರೆ ನೀರು ಕಮ್ಮಿ ಹಾಕ್ಯಬೇಕ್ರಿ. ನಾವು ಸ್ವಲ್ಪ ರಸ ಜಾಸ್ತಿ ಇರಲಿ ಅಂದ್ರೆ ನೀರು ಜಾಸ್ತಿ ಹಾಕಿ ನೋಡ್ರಿ. ಈಗ ಇದು ಬೆಂದಂತ ತೋರಿಸ್ತೇನೆ ರೀ. ಈಗ ಇದನ್ನು ಸವಾನಾಗ ಈ ಥರ ಮಿಕ್ಸ್ ಮಾಡಿಟ್ಕೊಬೇಕ್ರಿ. ಇದು ಬೆಂದಂತ ತೋರಿಸ್ತೇನೆ ರೀ. ನೋಡ್ರಿ ಹೀರೆಕಾಯಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ಬೆಂದೈತಿ. ಇದು ಲೋಗನ ಬೆಂದು ಬರ್ತೈತೆ ರೀ ನೋಡ್ರಿ. ಇಷ್ಟು ಸುಲಭವಾಗಿ ಮಾಡ್ಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.